ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಯ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಫ್ರೆಂಡ್ಸ್, ನಾನಿವತ್ತು ನರಸೋಬವಾಡಿಗೆ ಹೊರಟಿದ್ದೇನೆ. ನರಸೋಬವಾಡಿಯಲ್ಲಿ ನರಸಿಂಹ ಸರಸ್ವತಿ ದೇವರ ದೇವಸ್ಥಾನವಿದೆ. ಈ ದೇವಸ್ಥಾನವು ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನಲ್ಲಿ ನರಸೋಬವಾಡಿ ಎಂಬ ಗ್ರಾಮದಲ್ಲಿ ಬರುತ್ತದೆ. ಇದು ಕೃಷ್ಣಾ ತೀರದಲ್ಲಿದೆ. ಸೊ ಇದೊಂದು ಬ್ಯೂಟಿಫುಲ್ ಆದಂತಹ ದೇವಸ್ಥಾನವಾಗಿದೆ. ಇದರ ಜೊತೆಗೆ ಹೋಗುವ ಜರ್ನಿ ಕೂಡ ತುಂಬಾನೇ ಸೂಪರ್ ಆಗಿದೆ. ಬನ್ನಿರಿ, ನಮ್ಮ ಜರ್ನಿಯನ್ನು ಶುರು ಮಾಡೋಣ. ನರಸೋಬವಾಡಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ದಲ್ಲಿದೆ. ಹಾಗಾಗಿ ಕರ್ನಾಟಕದಿಂದ ಮತ್ತು ಮಹಾರಾಷ್ಟ್ರದಿಂದ ಬಸ್ ಸ್ಪೆಷಾಲಿಟಿ ತುಂಬ ಚೆನ್ನಾಗಿದೆ. ನೀವು ನರಸೋಬವಾಡಿಗೆ ಟ್ರೈನ್ ಮುಖಾಂತರ ಬರಲು ಪ್ಲ್ಯಾನ್ ಮಾಡ್ತಾ ಇದ್ದರೆ ನರಸೋಬವಾಡಿಯಿಂದ ಸಮೀಪದಲ್ಲಿರುವ ರೈಲ್ವೆ ಸ್ಟೇಷನ್ ಅಂದರೆ ಜೈಸಿಂಗ್ಪುರ್ ರೈಲ್ವೆ ಸ್ಟೇಷನ್. ನರಸೋಬವಾಡಿಯಿಂದ ಜೈಸಿಂಗ್ಪುರ್ ರೈಲ್ವೆ ಸ್ಟೇಷನ್ 15 ಕಿಲೋಮೀಟರ್ ದೂರದಲ್ಲಿದೆ. ಜೈಸಿಂಗ್ಪುರದಿಂದ ನೀವು ಬಸ್ ಮುಖಾಂತರ ನರಸೋಬವಾಡಿಯನ್ನು ತಲುಪಬಹುದು. ಫ್ರೆಂಡ್ಸ್, ಇದು ನರಸೋಬವಾಡಿಯ ಬಸ್ ಸ್ಟ್ಯಾಂಡ್ ದೊಡ್ಡದಾಗಿದೆ ಮತ್ತು ಬಸ್ ಸೌಲಭ್ಯವು ಕೂಡ ಚೆನ್ನಾಗಿದೆ. ನಾವೀಗ ನರಸೋಬವಾಡಿಯನ್ನು ತಲುಪಿದ್ದೇವೆ. ನನ್ನ ಹಿಂದ್ಗಡೆ ಇದೆ ಅಲ್ಲ, ಇದೇ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ಗೆ 50 ರೂಪಾಯಿಯನ್ನು ಕೊಟ್ಟಿದ್ದೀವಿ. ನಮ್ಮ ಕಾರನ್ನು ಪಾರ್ಕ್ ಮಾಡಿ ಈಗ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನರಸಿಂಹ ಸರಸ್ವತಿ ದೇವಸ್ಥಾನವು ಕೃಷ್ಣಾ ನದಿಯ ದಡದಲ್ಲಿದೆ. ಇದುವೇ ಕೃಷ್ಣಾ ರಿವರ್. ಈಗ ಬೇಸಿಗೆ ಕಾಲ ಶುರುವಾಗಿದೆ, ಹಾಗಾಗಿ ನೀರು ಕಮ್ಮಿ ಇದ್ದಾವೆ. ಈ ಸ್ಥಳದಲ್ಲಿ ಗುರು ದತ್ತಾತ್ರೇಯ 12 ವರ್ಷಗಳ ಕಾಲ ನರಸಿಂಹ ಸರಸ್ವತಿ ಅವತಾರದಲ್ಲಿ ಇದ್ದರು ಎಂದು ನಂಬಲಾಗಿದೆ. ಇದಕ್ಕೆ ಯಾವುದೇ ತರಹದ ಕುರುಹುಗಳು ಇಲ್ಲ, ಆದರೆ ಇಲ್ಲಿ ಪಾದುಕಗಳಿವೆ. ನಾವೀಗ ಈ ದೇವಸ್ಥಾನದಲ್ಲಿ ಯಾವುದೇ ತರಹದ ಮೂರ್ತಿಯನ್ನು ನೋಡುವುದಿಲ್ಲ, ಅದರ ಬದಲಾಗಿ ಪಾದುಕಗಳನ್ನು ನೋಡುತ್ತೇವೆ. ಬನ್ನಿರಿ, ಪಾದುಕೆಗಳ ದರ್ಶನವನ್ನು ಪಡೆದುಕೊಂಡು ಬರೋಣ. ದರ್ಶನವನ್ನು ಪಡೆದುಕೊಂಡು ಬಂದೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇದೆ. ಸೊ ಹಾಲಿಡೇ ಇರುವುದರಿಂದ ಮೇ ಬಿ ಇಷ್ಟೊಂದು ರಶ್ ಇರ್ಬೋದು. ಸ್ವಲ್ಪ ರಶ್ ಇತ್ತು, ಆದರೂ ಕೂಡ ಒಂದು 10-15 ನಿಮಿಷದಲ್ಲಿ ದರ್ಶನ ಕೂಡ ಆಯಿತು. ಬನ್ನಿ ಈಗ ನೆಕ್ಸ್ಟ್ ಹೋಗೋಣ. ದೇವಸ್ಥಾನದಿಂದ ಕೇವಲ 2 ನಿಮಿಷದ ದಾರಿ ಇದೆ. ನಾನು ನಡೀತಾ ಹೋಗ್ತಾ ಇದ್ದೀನಿ. ಇಲ್ಲಿ ಕೃಷ್ಣ ಮತ್ತು ಪಂಚಗಂಗಾ ನದಿಗಳ ಸಂಗಮವಾಗಿರುವಂತಹ ಸ್ಥಳವಿದೆ. ಈಗ ನಾನು ಅದನ್ನೇ ನೋಡಲು ಹೋಗ್ತಾ ಇದ್ದೀನಿ. 2 ನದಿಗಳನ್ನು ಸಂಗಮವಾಗಿರುವಂತಹ ಸ್ಥಳವನ್ನು ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿರಿ ಗೈಸ್. ಇದು ನೋಡಿ ಕೃಷ್ಣಾ ರಿವರ್ ಮತ್ತು ಇದು ಪಂಚಗಂಗಾ ರಿವರ್. ಇವು 2 ನದಿಗಳ ಸಂಗಮ ಇಲ್ಲಿ ಆಗ್ತಾ ಇದೆ ನೋಡಿ, ಮಿಡಲ್. ಇದುವೇ ಕೃಷ್ಣಾ ಪಂಚಗಂಗಾ ರಿವರ್ ಸಂಗಮ. ಈ ದೇವಸ್ಥಾನದಲ್ಲಿ ದತ್ತ ಜಯಂತಿ ಮತ್ತು ನರಸಿಂಹ ಜಯಂತಿ ಎಂದು ತುಂಬಾ ಭಕ್ತಾದಿಗಳು ದರ್ಶನವನ್ನು ಪಡೆದುಕೊಳ್ಳಲು ಬರುತ್ತಾರೆ. ಅವತ್ತು ಇಲ್ಲಿ ಒಂಥರ ಜಾತ್ರೆಯೇ ಆಗಿರುತ್ತೆ.
ಪ್ರಸಾದಾಲಯಕ್ಕೆ ಬಂದಿದ್ದೇವೆ. ಇಲ್ಲಿ ಇನ್ನೂ ಪ್ರಸಾದ ಸ್ಟಾರ್ಟ್ ಇಲ್ಲ, 12 ಗಂಟೆಯಿಂದ ಸ್ಟಾರ್ಟ್ ಆಗಲಿದೆ. ಸೊ ಈಗ ಇನ್ನೂ 15 ನಿಮಿಷ ಟೈಮ್ ಇದೆ. ಸೊ ವೇಟ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ನೋಡಿ ಕ್ಯೂ 15 ನಿಮಿಷ ಕಮ್ಮಿ ಇದೆ, ಆದರೆ ಈಗ ಕ್ಯೂ ಸ್ಟಾರ್ಟ್ ಆಯಿತು. ಬನ್ನಿ ನಾವು ಹೋಗೋಣ. ಫ್ರೆಂಡ್ಸ್, ಪ್ರಸಾದದಲ್ಲಿ ಒಂಥರ ಸ್ವೀಟ್ ಇದೆ, ಜೊತೆಗೆ ಅನ್ನ ಮತ್ತು ಸಾರು ಇದೆ. ನಾವೀಗ ಈಗ ತಾನೇ ಶಾಪಿಂಗ್ನಲ್ಲಿ ಒಂದು ಚಿಕ್ಕ ಪರ್ಸನ್ನು ತೆಗೆದುಕೊಂಡ್ವಿ. ಪ್ರಸಾದ ಕೂಡ ಆಯಿತು, ದೇವರ ದರ್ಶನ ಕೂಡ ಆಯಿತು. ಈಗ ನಾವು ಪಾರ್ಕಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ನಾನೀಗ ಪಾರ್ಕಿಂಗ್ನಲ್ಲಿ ಬಂದಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮುಖಾಂತರ ತಪ್ಪದೆ ತಿಳಿಸಿ. ನೀವು ನನ್ನ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದರೆ ಮಾಯಾಶ್ರೀ ಮಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.